ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ವಕ್ಫ್ನ ಅಸ್ತ್ರವನ್ನ ಕೂಡ ಬಳಸೋದಕ್ಕೆ ಈಗಾಗಲೇ ಪ್ರತಿಪಕ್ಷ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈ ಮಧ್ಯೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಸಿಬಿಐಗೆ ಕೊಡುತ್ತಾ ಅಂತ ಇದೇ ವಿಚಾರ ಈಗ ಚರ್ಚೆ ಆಗ್ತಾ ಇರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ಸಿಬಿಐಗೆ ಕೊಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ಆಡಳಿತಾರೂಢ ಕಾಂಗ್ರೆಸ್ ವಿಪಕ್ಷ ಬಿಜೆಪಿಯ ನಡುವೆ ಟಾಕ್ ವಾರ್ ಕೂಡ ಜೋರಾಗಿದೆ. ಸರ್ಕಾರ ಸಿಬಿಐ ತನಿಖೆ ಮಾಡಿಸ್ಲಿ ಅಂತ ಇದೆ ಬಿಜೆಪಿ ಸಿಬಿಐಗೆ ಪತ್ರ ಬರೀಲಿ ಅಂತ ಇದೆ ಕಾಂಗ್ರೆಸ್. ಸಿಎಂ ಡಿಸಿಎಂ ಸಚಿವರಿಂದಲೂ ಕೂಡ ಬಿಜೆಪಿಯತ್ತ ಬೊಟ್ಟು ಮಾಡುವಂತಹ ಕೆಲಸ. ಸಿದ್ದರಾಮಯ್ಯ ಸಿಬಿಐ ಕೊಡ್ಲಿ ಅಂತ ಸಿಟಿ ರವಿ ಅವರು ಹೇಳ್ತಿದ್ದಾರೆ. ಸಿಬಿಐಗೆ ಪತ್ರ ಬರೆಯೋರು ಯಾರು ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸಿಬಿಐಗೆ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ. ಈಗ ಬಿಜೆಪಿ ನಾಯಕರು ಸಹಜವಾಗಿ ಸಿಬಿಐ ತನಿಖೆಗೆ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ ಈ ವಕ್ಫ್ನ ಹಗರಣ ವಕ್ಫ್ನ ವಿಚಾರ ಎಲ್ಲವೂ ಕೂಡ ಸಿಬಿಐ ಇಂದ ಇನ್ವೆಸ್ಟಿಗೇಷನ್ ಆಗ್ಬಿಡ್ಲಿ ಅಂತ ಹೇಳ್ತಿದ್ದಾರೆ. ಆದ್ರೆ ಸಿಬಿಐಗೆ ಕೊಡೋರು ಯಾರು, ಸಿಬಿಐಗೆ ಪತ್ರ ಬರೀರಿ ಅಂತ ಅವ್ರು ಹೇಳ್ತಿದ್ದಾರೆ. ಪತ್ರ ಬರೆಯೋರು ಯಾರು, ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಆಯೋಗ ಏನು ಶಿಫಾರಸು ಮಾಡಿದೆ, ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ. ಅಲ್ಪಸಂಖ್ಯಾತ ಆಯೋಗ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ವರದಿಯ ಶಿಫಾರಸುಗಳನ್ನು ಸಚಿವ ಸಂಪುಟದ ನಿರ್ಣಯಕ್ಕಾಗಿ ಮಂಡಿಸಲಾಯಿತು. ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ಮನವಿಯ ಶಿಫಾರಸುಗಳನ್ನು ದಿನಾಂಕ 3/3/2016 ನಡೆದ ಸಚಿವ ಸಂಪುಟ ತಿರಸ್ಕರಿಸಿದೆ. ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಏನು ನನ್ನ ಮೇಲೆ ಆರೋಪ ಬಂದಿದೆ ಅಂತೇಳಿ ಇವತ್ತು ಸಿಬಿಐ ತನಿಖೆ ಮಾಡಿಸ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿ ಅನ್ನುವ ಮಾತನ್ನ ಮುಖ್ಯಮಂತ್ರಿಗಳನ್ನೇ ಉಲ್ಲೇಖ ಮಾಡಿದ್ದಾರೆ. ಒಂದು ಸಂತೋಷ ತರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ, ಈ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಬಗ್ಗೆ ಬಹಳ ವಿಶ್ವಾಸ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ತರ್ತಕ್ಕಂಥ ವಿಚಾರ. ಆದ್ರೆ ಇದರ ನಡುವೆ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮಾತನಾಡಲಿಕ್ಕೆ ಇಚ್ಛಪಡ್ತೇನೆ, ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ. ಇವತ್ತು ನನ್ನ ಮೇಲೆ ಇವತ್ತೇನು 150 ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ. ಜೊತೆಗೆ ಇವತ್ತೇನು ಅನ್ವರ್ ಮಾನಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕಾಯುಕ್ತರೇನು ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ. ಆ ವರದಿ ಬಗ್ಗೆನೂ ಕೂಡ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ. ಅದರ ಜೊತೆಗೆ ಏನು ಪಾಪ ಮುಖ್ಯಮಂತ್ರಿಗಳು ನಿನ್ನೆ ನನ್ನ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ, ಕೋಪ ಇಲ್ಲ. ಇವತ್ತೇನು ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ, ಅದ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ. ಅದರ ಬದಲಾಗಿ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅನುಕಂಪ ಬರ್ತಾ ಇದೆ. ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬವತ್ತು ಮೂಢ ಹಗರಣದಲ್ಲಿ ಒಂದ್ ನಿಮಿಷ ಮಾನ್ಯ, ನಾನು ಈಡಾಗಿಲ್ಲ, ಮನೆ ಸಭಾಕೀಯ ಭಾಷಣ ಬೇರೆ ರಾಜಕೀಯ ಭಾಷಣ ಮಾಡುವುದಾದ್ರೆ ಮತ್ತೆ ಚರ್ಚೆಗೆ ಆರೋಪ ಮಾಡಿದ್ದಾರೆ. ಉಲ್ಲಂಘನೆ ಆಗುತ್ತೆ. ನಮಗೆ ನಿವೇದನೆ ಸರ್ಕಾರ ರಾಜಕೀಯ ಭಾಷಣ ಅದನ್ನು ಕೂಡ ಸಿಬಿಐ ರಾಜ್ಯದ ಉಚ್ಚ ನ್ಯಾಯಾಲಯದ ಚರ್ಚೆ ನಡೀತಾ ಇದೆ. ಅವನ್ನು ಸರಿ ಇವತ್ತು ಸಿದ್ದರಾಮಯ್ಯ ಅದಕ್ಕೆ ಸಿಬಿಐ ತನಿಖೆ ಕೊಡ್ಲಿ. ಮುಖ್ಯಮಂತ್ರಿಗಳು
ಅವರಿಗೆ ಪರಮಾಧಿಕಾರ ಇದೆ. ಯಾವ ವಿಚಾರವನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳೋರು ಮನಸ್ಸಲ್ಲಿದೆ. ಈ 3 ವಿಚಾರವನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ. ನಾನು ಕೊನೆಗೆ ಒಂದು ಮಾತನ್ನು ಹೇಳ್ತೀನಿ ಸಭಾಧ್ಯಕ್ಷೆ, ಇವತ್ತು ಯಡಿಯೂರಪ್ಪನವ್ರನ್ನ ಇವತ್ತೇನು ರಾಜಕೀಯವಾಗಿ ಹತ್ತಿಕ್ಬೇಕು ಅಂತೇಳಿ ಯಾರು ಸಭಾಧ್ಯಕ್ಷರೇ, ಏನು ಮುಖ್ಯಮಂತ್ರಿಗಳ ವಿರುದ್ಧ ಯಾರು ಆರೋಪ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಒಂದು ಸರ್ಕಾರ ಕೋವಿಡ್ ತನಿಖೆನ ಚರ್ಚೆ ಮಾಡಬೇಕಲ್ಲ. ಸಚಿವರು ಆರೋಪ ಮಾಡಿದಾಗ ಕೊಡ್ಲಿ. ಮೂಢ ವಿಚಾರನು ಕೂಡ ಸಿಬಿಐ ಮಾಡಲಿ. ಆರೋಪ ಮಾಡಿ ಇಟ್ಟಂಡ್ರೆ ಮಾಡ್ತಕ್ಕಂಥ ಕೆಲಸ ಮಾಡಕ್ಕ ಸದನ ಏನ್ ಮಾಡ್ತಾ ಇದ್ದಾರೆ? ವಾಪಸ್ ಇವತ್ತು ನಮ್ಮ ಲಂಚ ಕೊಟ್ಟಿದ್ದಾರೆ. ಕೊಟ್ಟು ಇವತ್ತು ಏನ್ ಸಂಬಂಧ? ಅದೆಲ್ಲ ಒಂದು ನಿಮಿಷ ಅಲ್ಲ ಸರ್, ಅಧ್ಯಕ್ಷರೇ, ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರ ಮೇಲೆ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು. ಅವ್ರು ಹೇಳಿದ್ರು, ನಾನು ಸುಮ್ಮನೆ ಆಪಾದನೆ ಮಾಡಿಲ್ಲ, ಪತ್ರಿಕೆ ನೋಡಿ ಅಂತ ಹೇಳಿದ್ರಿ. ಪತ್ರಿಕೆ ಆಗ್ಲಿ ಏನೇ ಆಗ್ಲಿ ಮಾಡ್ಬೇಕಾದ್ರೆ ತಮ್ಗೆ ನೋಟಿಸ್ ಕೊಡ್ಬೇಕು. ಸದನದಲ್ಲಿ ಸದಸ್ಯರು ಮಾಡಿಲ್ಲ. ಇವೆಲ್ಲ ಕಡೆ ನಾನು ಹೇಳುವಂತದ್ದು ಚರ್ಚೆ ಒಕ್ಬೋರ್ಡ್ ಚರ್ಚೆ ಈಗ ಇಲ್ದಾಗಿಲ್ಲ, ಅವ್ರು ಅವಕಾಶ ಕೊಡಿಸಬಾರ್ದು. ಹೆಸರು ಇಲ್ಲ, ಮತ್ತೆ ನೀವು ನನ್ನ ಹಾಕಿ ನಾನು ಉತ್ತರ ಕೊಡ್ಲಿಲ್ಲ. ಈಗ ನಾನು ಚರ್ಚೆ ಮಾತಾಡ್ತಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತೆ ನೀವು ಚರ್ಚೆ ಮಾಡಿಕೊಂಡ್ರೆ ಇದೇ ಚರ್ಚೆಲ್ಲ ಬೇರೆ ನೋಡಿ. ನೀವು ಚರ್ಚೆ ಹೋಗ್ಬೇಕಾದ್ರೆ ಎಷ್ಟೊತ್ತು ಕೂಡ ಚರ್ಚೆ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟು ದೂರ ಮಾಡಿ ನಾವು ಚೆನ್ನಾಗಿ ಉತ್ತರ ಕರ್ನಾಟಕದ ಆ ಒಂದು ವಿಚಾರ ಇಚ್ಛೆ ಇದ್ರೆ ಸಮಾಧಾನದಿಂದ ಕೂತ್ಕೊಳ್ಳಿ. ಚರ್ಚೆ ಮಾಡಿದ್ದಾರೆ. ಸಚಿವರು ಬೇಜವಾಬ್ದಾರಿ ಅಂತಾರೆ, ಹೆಸರು ಹೇಳಿದ್ದಾರೆ, ನಾವು ಹೇಳ್ಬೇಕಲ್ಲ. ಇಲ್ಲ ಏನು ಯಾಕೆದಿರ್ತಾ ಇದ್ದೀರಾ?
ಬರ್ಲಿ ದಮ್ಮಿದ್ರೆ ಕೊಡಿ ಸಿಬಿಐ ಒಂದು ನಿಮಿಷ ಇಲ್ಲ ಅಶ್ವಥ್ ನಾರಾಯಣ್ ಮುಖ್ಯಮಂತ್ರಿ ಒಂದ್ ಸೆಕೆಂಡ್ ಮಾತಾಡಿದ ಕೇಳಿ ಒಂದ್ ಸೆಕೆಂಡ್ ಈಗ ಒಂದ್ ಸೆಕೆಂಡ್ ಮಾತಾಡಿದ ಕೇಳಿ ಪ್ರಿಯಾಂಕಾ ಖರ್ಗೆ ಅವರು ಪತ್ರಿಕೆ ಒಟ್ಟಿಗೆ ಸೇರಿ ಲೆಟರ್ ಬರೆಯುವುದು ಚರ್ಚೆ ಒಂದ್ ನಿಮಿಷ ಸದಸ್ಯ ಒಂದ್ ನಿಮಿಷ ಕೂತ್ಕೊ ಒಂದ್ ಸೆಕೆಂಡ್ ವಿಜೇಂದ್ರ ಒಂದ್ ಸೆಕೆಂಡ್ ಈಗ ನಿಮ್ಮ ಈ ಒಂದು ಅತ್ಯುತ್ತಮವಾದ ಸಂಸದೀಯ ನಿಮ್ಮ ನಡವಳಿಕೆಗಳು ನಿಮ್ಮ ಎಲ್ಲ ಈ ಚರ್ಚೆಗಳನ್ನು ಮತ್ತು ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಬ್ರಿಟಿಷಿಂದ ಜನ ಬಂದಿದ್ದಾರೆ ಮೇಲೆ ಕೂತ್ಕೊಂಡಿದ್ದಾರೆ ನಾನು ಸ್ವಾಗತಿಸ್ತೇನೆ. ಸೊ ನಿಮ್ಮ ಇದನ್ನೆಲ್ಲ ನೋಡಿ ಅಲ್ಲಿ ಹೋಗಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಚರ್ಚೆ ಮಾಡ್ತಾರೆ, ಏನು ವಿಶೇಷವಾದ ಇಂಡಿಯನ್ ಡೆಮೋಕ್ರಸಿ ಇಸ್ ಪ್ರೆಸೆಂಟೆಡ್ ವಿವಾದಗಳೆಲ್ಲ ಸ್ವಾಭಾವಿಕ. ಆದ ಕಾರಣ ನಿಮ್ಮ ಪರವಾಗಿ ಸ್ವಾಗತ ಒಂದ್ ಸೆಕೆಂಡ್ ನಾನು ಸ್ವಾಗತಿಸ್ತೇನೆ ಅವರನ್ನು. Mr. Chandru Iyer, British Deputy High Commissioner to Karnataka. Mr. James Godber, Deputy Head of the Mission, British Deputy High Commission, Bangalore. Mr. Supriya Chawla, Head Chevening India Scholarships, British High Commission, and Mr. Manjunath Kes, the Political Economic Advisor, British Deputy High Commission, Bangalore, are witnessing the proceedings of this August House from the Distinguished Visitors Gallery. On behalf of the members and the people of Karnataka, I heartily welcome you all. Thank you. Okay. ಅಧ್ಯಕ್ಷರೇ ಹೇಳ್ಬೋದು ಸರ್, ಒಂದ್ ನಿಮಿಷ. ಹೌದು, ಕರ್ನಾಟಕದ ಬಗ್ಗೆ ಬೆಳೆದ ಒಂದ್ ನಿಮಿಷ ಸರ್, ನಮ್ಮ ಹೆಸರು ಉಲ್ಲೇಖಿಸಿದೆ ಸರ್, ಬೇಜವಾಬ್ದಾರಿ ನೀವು ಮಾತಾಡೋದು ಅಂದ್ರೆ ಗೌರ್ಮೆಂಟ್ ಇಸ್ ಲೈಯಿಂಗ್ ಅಂತ ಸುಳ್ಳು ಹೇಳ್ತಾ ಇದೆ, ಅದು ಸುಮ್ಮನೆ ಬಿಟ್ಬಿಡೋದು. ನಾವು ಅರ್ಥ ಮಾಡಿ ನಮ್ಮ ಈಗೋ ಪ್ರಾಬ್ಲಮ್ ನೀವೊಂದು ಮಾತಾಡ್ತೀರಿ, ಅಮಿತ್ ಶಾ ಅವರಿಗೆ ಬರ್ದಿದ್ದಾರೆ, RSS ಮುಕುಂದ್ ಅವರಿಗೆ ಬರ್ದಿದ್ದಾರೆ. ಅವಾಗ ಯಾಕೆ ಸಿಬಿಐ ಕೊಟ್ಟಿಲ್ಲ ನೀವು? ಪ್ರೈಮ್ ಮಿನಿಸ್ಟರ್ ಬಂದಾಗ ಸಿಬಿಐ ಕೊಟ್ಟಿಲ್ಲ ನೀವು? ಈಗೆಲ್ಲ ನಾವೇ ಇರಬೇಕು ಹಗರಣದಲ್ಲಿ. ಇವರು ಆಫರ್ ಮಾಡಿದ್ರು, ನಾವು ಹೇಳ್ತಲ್ಲ. ಅನ್ವರ್ ಮಾಡಿ ಯಾರು? ಮೈನಾರಿಟಿ ಕಮಿಷನ್ ಅಪಾಯಿಂಟೆಡ್ ಬೈ ಬಿಜೆಪಿ. ಬಿಜೆಪಿ ಇದು ಶೈಲೇಂದ್ರ ಬೆಲ್ದಲೆ ಇದು ನಾವೇನ್ ಪಬ್ಲಿಕ್ ಡೊಮೇನ್ ಮಾಡಿ ಇಲ್ಲ, ನಾನು ಅಲರ್ಟ್ ಮಾಡಿಲ್ಲ ಸ್ವಾಮಿ. ಬಿಜೆಪಿ ಅಲರ್ಟ್ ಮಾಡಿರೋದು ಚರ್ಚೆ ಮಾಡಿ ಸಹಕರಿಸಿ. KNX ಎಂದಿಗೆ 5 ಕೋಟಿ ಕೊಟ್ಟಿದ್ದಾರೆ, ಪೇಪರ್ನಲ್ಲಿ ಬಂತು. ಸಮಾಧಾನ ಆಯ್ತು, ಎಲ್ಲ ನಿಂತು ಮಾತ್ರ ಆಗ್ತದೆ. ಮಾನ್ಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಪ್ರತಿಪಕ್ಷದ ನಾಯಕರು, ಹಿರಿಯ ಸದಸ್ಯರು, ಪಕ್ಷಗಳು ಕೂಡ ನೀವೇ ಈ ರೀತಿಯೆಲ್ಲ ಚರ್ಚೆ ಮಾಡಿದ್ರೆ ಹಿಂದೆ ಕೂತ್ಕೊಂಡ ಫಸ್ಟ್ ಟೈಮರ್ಸ್ ಏನ್ ಮಾಡ್ಬೇಕು? ಮತ್ತೆ ನಾವ್ ಹೇಳ್ತೇವೆ ಫಸ್ಟ್ ಟೈಮರ್ಸ್ ಬರೋದಿಲ್ಲ, ಫಸ್ಟ್ ಟೈಮರ್ಸ್ ಬರೋದು. ಅವ್ರು ಬಂದಿರೋ ಮುಂದೆ ಹೋಗುವ ಕಾಂಗ್ರೆಸ್ ಯಾವುದು ಮಾತಾಡಿ. ದಿಸ್ ಇಸ್ ಅಲಿಗೇಷನ್ ಬೈ ಅವರ್ ಓನ್ ಪಾರ್ಟಿ ಪೀಪಲ್.
ಅರ್ಥ ಮಾಡ್ಕೊಳ್ಳಿ. ಮಾತಲ್ಲಿ ಕೂತ್ಕೊಳ್ಳಿ.